ಎಲ್ಲ ಸ್ಪರ್ಧೆಗಳನ್ನು ಮಾಡಬಾರ್ದು, ಎಲ್ಲ ಜಗಳಕ್ಕೆ ಹೋಗ್ಬಾರ್ದು. ಮನೇಲಿ ಏನೋ ಆಗುತ್ತೆ ಅದಕ್ಕೂ ಜಗಳ ಮಾಡೋದು, ಇನ್ಯಾರೋ ರೋಡಲ್ಲಿ ಏನೋ ಅದು ಜಗಳ, ಮನೇಲಿ ಇನ್ಯಾರೋ ಕೆಲಸದ ಹತ್ರ ಹೋಗ್ತೀವಿ ಇನ್ಯಾರೇನು ಬೇಡದಲ್ಲೇ ಇರೋ ವಿಷಯಕ್ಕೆ ಅಥವಾ ಅದರಲ್ಲಿ ಪ್ರಯೋಜನ ಏನು ಇಲ್ಲ ಅಂದರೆ ಸ್ಪರ್ಧೆಗೇನೆ ಇಳಿಬಾರ್ದು. ಯಾವ ಸ್ಪರ್ಧೆನ ಮಾಡಿದ್ರೆ ಮಾತ್ರ ನಮಗೆ ಪ್ರಯೋಜನ ಅಥವಾ ನಮಗೆ ಪ್ರಯೋಜನ ಅಥವಾ ಇನ್ನೊಬ್ಬರಿಗೆ ಪ್ರಯೋಜನ ಆಗುತ್ತೆ ಅಂದರೆ ಮಾತ್ರ ನಾವು ಆ ಸ್ಪರ್ಧೆಗೆ ಇಳಿಬೇಕು. ಇಲ್ಲಾಂದರೆ ಸ್ಪರ್ಧೆಗೆ ಇಳಿಬಾರ್ದು ಅನ್ನತ್ತೆ ನಮ್ಮ ವಚನಗಳು. ಅದಕ್ಕೆ ಲೇಸೆನಿಸಿಕೊಂಡು 5 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಳೇನು. ನಾವು ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು, ಡೆಫಿನೆಟ್ಲಿ ಸಾಯ್ತೀವಿ, ಹೌದಾ? ನಾವ್ಯಾರು ಇರ್ತೀವ? ಒಂದಲ್ಲ ಒಂದಿನ ನಾನು ಸಾಯ್ತೀನಿ, ನೀವು ಎಲ್ಲರೂ ಸಾಯ್ತೀವಿ. ಸೊ ಈ ಸಾಯುವಂಥ ದಿನಗಳು ಎಲ್ಲರಿಗೂ ಬಂದೇ ಬರುತ್ತೆ. ಅದ್ರ ಮಧ್ಯ ಆದಷ್ಟು ಜಗಳಗಳನ್ನು ಸ್ಪರ್ಧೆಗಳನ್ನು ಕಡಿಮೆ ಮಾಡಿ ಪ್ರೀತಿ ವಿಶ್ವಾಸದಲ್ಲಿ ನಾವು ಮನಸ್ಸುಗಳನ್ನು ಗೆಲ್ತಾ ಹೋಗ್ಬೇಕು. ಹಾಗೆ ಗೆದ್ದು ನಾವು ಒಂದು ದಿನ ಬದುಕಿದ್ರು ಸಾಕು ಅಂತ ಹೇಳ್ತಾರೆ ಶರಣಗಳು. ಜಗಳಗಳನ್ನು ಮಾಡಿ ವಾತಾವರಣವನ್ನು ಕೆಡಿಸಿ ಮನಸ್ಸುಗಳನ್ನು ಕೆಡಿಸ್ಕೊಂಡು ಸಮಾಜವನ್ನು, ಮನದ ವಾತಾವರಣವನ್ನು, ಮನಸ್ಸಿನ ವಾತಾವರಣವನ್ನು, ಕುಟುಂಬದ ವಾತಾವರಣ ಕೆಡಿಸ್ಕೊಂಡು ಯಾಕೆ ಮಾಡಬೇಕು? ಒಳ್ಳೆತನದಲ್ಲಿದ್ದು ತುಂಬ ದಿನ ಬದುಕೋದು ಬೇಡ, 1 ದಿನ ಬದುಕಿದ್ರೆ ಸಾಕು ಅಂತ ಶರಣರು ಹೇಳ್ತಾರೆ. ಹೀಗೆ ಕೊನೆಯ 2 ಸೂತ್ರಗಳು. 11ನೇದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬ್ಯೂಟಿಫುಲ್ ಒಂದು ವಚನ ಅಂದರೆ ನನಗೆ ಬಹಳ ಇಷ್ಟವಾದದ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಇಷ್ಟೇ ನಮ್ಮ ಕಮ್ಯುನಿಕೇಶನ್. ಇಡೀ ಪ್ರಪಂಚ ನಿಂತಿರೋದು ಕಮ್ಯುನಿಕೇಶನ್ ಮೇಲೆ. ನಮ್ಮ ದೇಶದ ಪ್ರಧಾನಿ ಬೇರೆ ದೇಶದ ಪ್ರಧಾನಿಯೊಟ್ಟಿಗೆ ಹೇಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ದೇಶಗಳ ಮಧ್ಯೆ ಬಾಂಧವ್ಯ ಇರುತ್ತೆ, ಹೌದಾ? ನಾನು ನಿಮ್ಗಳ ಜೊತೆ ಅಥವಾ ಒಂದು ತಾಯಿ ಒಂದು ಮಗುವಿನ ಜೊತೆ ಹೇಗೆ ಮಾತಾಡ್ತಾಳೆ ಅನ್ನೋದ್ರ ಮೇಲೆ ಆ ಮಗುವಿನ ತಾಯಿಯ ಬಾಂಧವ್ಯ ಇರುತ್ತೆ. ಒಬ್ಬ ಶಿಷ್ಯ ಒಬ್ಬ ಗುರುವಿನ ಜೊತೆ, ಒಬ್ಬ ಗುರು ಒಬ್ಬ ಶಿಷ್ಯನ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಅವರ ಬಾಂಧವ್ಯ ಇರುತ್ತೆ. ಸೊ ಹಾಗಾಗಿ ನೀವು ಏನಾದರೂ ಮಾತಾಡಿ, ಆ ಮಾತುಗಳು ನಮ್ಮ ಬಸವಣ್ಣವ್ರು ಹೇಳೋ ರೀತಿಯಲ್ಲಿ ಇರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದಕ್ಕೆ ನಾವು ವೈಜ್ಞಾನಿಕವಾಗಿ ಟ್ರೈನಿಂಗ್ ಅಂತ ಕೊಡ್ತಾ ಹೋಗ್ತೀವಿ ಅಷ್ಟೇ. ಈ ಕಾರ್ಪೊರೇಟ್ ಕಂಪನೀಸಲ್ಲಿ, ಕಾರ್ಪೊರೇಟ್ನ ಹಾಸ್ಪಿಟಲ್ಗಳಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಟ್ರೈನಿಂಗ್ ಕೊಡ್ತೀವಿ. ನಾವು ಮಾತಾಡಬೇಕಾದ್ರೆ ನಮ್ಮ ಪದ ಬಳಕೆ ಹೇಗೆ ಬಳಸಬೇಕು, ಯಾವ ಥರ ಪದಗಳನ್ನು ಬಳಸಬೇಕು, ನಮ್ಮ ಟೋನ್ ಆಫ್ ಟಂಗ್, ನಮ್ಮ ಶ್ರುತಿ ಎಷ್ಟು ಮಟ್ಟಿಗೆ, ಎಷ್ಟು ಎತ್ತರದಲ್ಲಿರಬೇಕು, ಎಷ್ಟು ಚಿಕ್ಕದಾಗಿರಬೇಕು, ಮುಖ ಹೇಗೆ ಇಟ್ಕೊಂಡು ನಾವು ಮಾತಾಡಬೇಕು, ಹೀಗೆ ಎಷ್ಟೊಂದು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದನ್ನೇ ಆಗಿನ ಬಸವಣ್ಣನವರು ಅವರ ವಚನದಲ್ಲಿ ಆಗಲೇ ಹೇಳ್ಬಿಟ್ಟಿದ್ದಾರೆ. ಜೊತೆಗೆ ಎಕ್ಸಾಂಪಲ್ಗಳನ್ನ ಕೊಟ್ಟು, ಮುತ್ತಿನ ಹಾರ ಅಂದರೆ ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಕಣ್ಣಿಗೆ ಹಿತ, ಅಂದರೆ ನಾವು ಕೇಳೋ ಶಬ್ದನೂ ಅಷ್ಟೇ ಹಿತವಾಗಿರಬೇಕು ಅಂತ. ಹಾಗಾಗಿ ನಮ್ಮ ಮಾತಾಡುವಂಥ ಮಾತುಗಳು ಅಷ್ಟು ಚೆನ್ನಾಗಿರಬೇಕು. ಕೊನೆಯದಾಗಿ ಸಮತೋಲನದ ಬದುಕು, ಹಿತಮಿತವಾದಂಥ ಸಮತೋಲನವನ್ನು ಕಾಯ್ಕೊಳ್ಬೇಕು. ಸಮತೋಲನಕ್ಕೆ ಒಂದೇ ಒಂದು ವಚನ ನಾ ಹೇಳೋದು. ಅಂಜದಿರು, ಅಡಕದಿರು, ಕುಂದದಿರು, ಕುಸಿಯದಿರು, ಏನೋ ಎಂತೋ ಎಂದು ಚಿಂತಿಸದಿರು, ನಾನೆನ್ನುವ ಬೇಡ ಕೂಡಲ ಸಂಗಮ ದೇವ. ಅದಕ್ಕೆ ಇನ್ನೊಂದು ಅಕ್ಕನವರ ವಚನ ಒಂದಿದೆ. ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ, ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದೊಡೆ ಬಂಧನವಲ್ಲವೇ, ಮುತ್ತಿನ ಬಲೆಯಾದೊಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಾದೊಡೆ ತಲೆಗೆ ಒಡೆದಿರ್ಪಡೆ ಸಾಯದಿರ್ಪರೆ. ಚಿನ್ನದ ಕತ್ತಿಯಲ್ಲಿ ತಲೆ ಹೊಡೆದ್ರೆ ಸಾಯೋದಿಲ್ವಾ? ರತ್ನದ ಒಂದು ಇದನ್ನ ಮಾಡಿದ್ರೆ ಅದು ತೊಡರಾಗೋದಿಲ್ವಾ? ಮುತ್ತಿನ ಬಂಧನವನ್ನ ನಮ್ಗೆ ಹಾಕಿದ್ರೆ ನಮ್ಗೆ ಬಂಧನ ಅಂತ ಅನ್ಸೋದಿಲ್ವಾ? ಹೀಗೆ ಅವ್ರ ಅಕ್ಕ ಮಹಾದೇವಿ ಹೇಳ್ತಾ ಹೋಗ್ತಾರೆ. ಸೊ ಭವಬಂಧನಗಳಲ್ಲಿ, ಲೋಕದ ಭಜನೆಯಲ್ಲಿ ನಾವು ಸಿಲುಕಿದ್ರೆ ನಮಗೆ ಜನನ ಮರಣ ಬಿಡುವುದೇ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ. ನಾವು ಸಾಯೋದಿಲ್ವಾ? ನಾವು ಏನೇ ಪ್ರಪಂಚದ ಒಳಗಡೆ ಇದ್ದು ನಾನು ಅಂತ ಬಿಲ್ಡಿಂಗ್ ಕಳಿಸ್ದೆ, ನಾನು ಅಷ್ಟು ಅಧಿಕಾರನ ಮಾಡಿದೆ, ಇಷ್ಟು ಇದೆಲ್ಲ ಮಾಡಿದೆ, ನಾವು ಸಾಯೋದಿಲ್ವಾ? ಜನನ ಮರಣಗಳಿದ್ದೇ ಇರುತ್ತೆ. ಹಾಗಾಗಿ
ಎಲ್ಲರಿಗೂ ಎಲ್ಲದೂ ಇರುತ್ತೆ. ನಾವು ಹಿತಮಿತವಾಗಿರುವಂಥ ಬದುಕನ್ನು ಬದುಕಬೇಕು. ಹಿತಮಿತವಾಗಿರುವಂಥದ್ದು ಚಿಕ್ಕ ಪುಟ್ಟ ದಿನನಿತ್ಯಗಳನ್ನ ನಾವು ತಗೊಳ್ಳೋಣ. ಅದು ನಮ್ಮ ಆಹಾರ ಇರ್ಬೋದು, ಹಿತಮಿತವಾಗಿ ಸೇವಿಸುವಂಥದ್ದು. ವ್ಯಾಯಾಮ ಹಿತಮಿತವಾಗಿ ಮಾಡಬೇಕು. ಯಾವುದನ್ನಾದರೂ ತುಂಬ ಮಾಡಬಾರ್ದು. ಅದಕ್ಕೆ ನಮ್ಮ ಅಪ್ಪು ಎಕ್ಸಾಂಪಲ್ಲೇ ನಾವು ತಗೊಳ್ಬೋದು, ಆಯಿತಾ? ಹಾಗೆ ಯಾವುದೇ ಅಭ್ಯಾಸಗಳಿರ್ಬೋದು. ನಾನು ಹೇಳ್ತೀನಿ ಓದಲಿಕ್ಕೆ ಅಂತ ತುಂಬ ರಾತ್ರಿಯೆಲ್ಲ ಓದೋದಲ್ಲ. ಅದಕ್ಕೆ ರಿಸರ್ಚ್ ಕೂಡ ಆಗಿದೆ. ಎಷ್ಟೋ ಮಕ್ಕಳಿಗೆ ಮರವು ಯಾಕೆ ಬರುತ್ತೆ ಅಂದರೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ನಿಮಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕು ಅಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಮೊನ್ನೆ ಒಂದು ರಿಸರ್ಚಲ್ಲಿ ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಆಗಿದೆ ಅಪ್ಪ ಅಂದರೆ ಹಂಗಂತ ನಿದ್ದೆನೇ ಮಾಡ್ತಾ ಇರೋದಲ್ಲ. ನಾನು ನಿದ್ದೆ ಮಾಡಬೇಕು ಅಂದ ತಕ್ಷಣ ಎಲ್ಲರ ಮುಖ ಹಾಳು ಬಿಡ್ತು. ನಿದ್ದೆನ ಎಷ್ಟು ಮಟ್ಟಿಗೆ ಮಾಡಬೇಕು ಅಷ್ಟು ಮಟ್ಟಿಗೆ ಮಾಡಬೇಕು. ಅದು ಓದ್ಬಿಟ್ಟು ನಿದ್ದೆ ಮಾಡಬೇಕು. ಆವಾಗ ರೀಕಾಲಿಂಗ್ ಚೆನ್ನಾಗಾಗುತ್ತೆ. ನೀವು ಚೆನ್ನಾಗಿ ಓದಿ ಅದನ್ನ ಅರ್ಥ ಮಾಡಿಕೊಂಡು ಬ್ರೈನ್ ಸೆಲ್ಸ್ಗೂ ನರಮಂಡಲಕ್ಕೂ ಏನೋ ಒಂದು ವಿಶ್ರಾಂತಿಯನ್ನು ಕೊಡಬೇಕು. ವಿಶ್ರಾಂತಿ ಅಂದರೆ ನಿದ್ದೆ ಕೊಟ್ಟಾಗ ಮಾತ್ರ ಆ ನರಮಂಡಲದಲ್ಲಿ ಜೀವಕೋಶಗಳು ನಿಮ್ಮ ಜ್ಞಾಪಕ ಶಕ್ತಿನ ಮತ್ತೆ ರೀಕಾಲ್ ಮಾಡೋದನ್ನ ಈಸಿಯಾಗಿ ಮಾಡ್ತವೆ. ನೀವು ಅದಕ್ಕೆ ಶಕ್ತಿನೇ ಕೊಟ್ಟಿಲ್ಲ ಅಂದರೆ, ಎಕ್ಸಾಂಪಲ್, ಇದು ಒಂದು ಬಾಟಲ್. ಈ ಬಾಟಲನ್ನು ನಾವು ಹೀಗೆ ಇಟ್ಕೊಳ್ಬೋದು. ಎಷ್ಟೊತ್ತು ಇಟ್ಕೊಳ್ಬೋದು? ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಅರ್ಧ ದಿನ, 1 ದಿನ. ಏನಾಗುತ್ತೆ? ಇದೆಲ್ಲ ಸ್ನಾಯುಗಳು ಹೊಡ್ತಾ ಬರುತ್ತೆ, ಹೌದ್ರಾ? ಮನಸ್ಸಿನ ಸೆಲ್ಸ್ಗಳು, ಮನಸ್ಸಿನ ಸ್ನಾಯುಗಳು ಹಾಗೆ, ಮನಸ್ಸಿನ ಬ್ರೈನ್ ಜೀವಕೋಶಗಳಿಗೂ ಹಾಗೆ. ನೀವು ದಿನ ಪೂರ್ತಿ ಹಗಲೆಲ್ಲ ಓದಿ, ರಾತ್ರಿಯೆಲ್ಲ ಓದಿ, ಪೂರ್ತಿ ಅವುಗಳಿಗೆ ಸ್ಟ್ರೆಸ್ ಮಾಡಿದ್ರೆ ಬೆಳಗ್ಗೆ ಎಕ್ಸಾಮ್ಗೆ ಹೋದಾಗ ಅವಕ್ಕೆ ರೀಕಾಲ್ ಮಾಡ್ಕೊಳಕ್ಕೆ ಶಕ್ತಿ ಬೇಕಲ್ಲ. ನೀವು ಮೆಮೊರೈಸ್ ಮಾಡಿರ್ತೀರಾ, ಜ್ಞಾಪಕಕ್ಕೆ ಎಲ್ಲ ಮೆಮೊರಿ ಸ್ಮೃತಿ ಕಳಿಸಿರ್ತೀರಾ ಓದಿ ಓದಿ ಓದಿ. ಅದನ್ನ ನಿಮಗೆ ಬೇಕಾದಾಗ ರೀಕಾಲ್ ಮಾಡ್ಕೊಳೋ ಅಂತ ಶಕ್ತಿ ಅದಕ್ಕೆ ಬೇಕಲ್ಲ. ಅದನ್ನ ರೀಕಾಲಿಂಗ್ ಅಂತೀವಿ. ಮೆಮೊರೈಸ್ ಮಾಡ್ಕೊಳೋದು ಬೇರೆ, ಮೆಮೊರೈಸ್ ಆಗಿರೋದನ್ನ ರೀಕಾಲ್ ನಮಗೆ ಬೇಕಾದಾಗ ಟಕ್ಕಂತ ಜ್ಞಾಪಕಕ್ಕೆ ಬರಬೇಕದು. ಅದನ್ನ ರೀಕಾಲಿಂಗ್ ಪ್ರೋಸೆಸ್ ಅಂತೀವಿ, ಅದು ಬೇರೆ. ಎರಡು ಒಂದೇ ಅಲ್ಲ. ಸೊ ಈ ಎರಡು ಕೆಲಸಗಳಾಗಬೇಕು ಅಂದರೆ ಆ ಬ್ರೈನ್ ಸೆಲ್ಸ್ಗೂ ನಾವು ಮಧ್ಯ ಸ್ವಲ್ಪ ಗ್ಯಾಪನ್ನು, ವಿಶ್ರಾಂತಿಯನ್ನು ಕೊಡಬೇಕು. ಸೊ ಹೀಗೆ ಮಾಡ್ತಾ ಹೋದಾಗ ಮಾತ್ರ ನಮ್ಮಲ್ಲಿ ಏನೋ ಬದಲಾವಣೆಗಳು, ಈ ಥರ ಎಲ್ಲ ಮಾನಸಿಕವಾಗಿ ನಾವು ಸದೃಢರಿಂದ ಇಡ್ತಾ ಹೋಗ್ತೀವಿ. ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿಸ್ತಾ ಹೋಗುತ್ತೆ. ಸೊ ಇದಕ್ಕೆ ನಮ್ಮ ಹಿರಿಯರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ನಮಗೆ ಚಿಂತನೆಗಳು, ಯಾಕಂದರೆ ನಮ್ಮ ಜೀವನದಲ್ಲಿ ನೀವು 60 ವರ್ಷ ಅಂದರೆ 60 ವರ್ಷದ್ದು ಎಕ್ಸ್ಪೀರಿಯನ್ಸು, ಜೀವನ ನಿಮ್ಮಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ನ ತಂದುಬಿಟ್ಟಿರುತ್ತೆ. ಸಾಕಷ್ಟು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆದೋಗ್ಬಿಟ್ಟಿರುತ್ತೆ. ಅದು ಹಿತನೋ ಅಹಿತನೋ ನಮಗೆ ಗೊತ್ತಿಲ್ಲ. ಅಹಿತವಾಗಿರೋ ಘಟನೆಗಳನ್ನು ನೀವು ಯೋಚನೆ ಮಾಡಿ 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 ತಲೆಯಲ್ಲಿ ಇಟ್ಕೊಳ್ಬಾರ್ದು. ಒಂದು ದಿನದಲ್ಲಿ ಎಷ್ಟೊತ್ತು ಯೋಚನೆ ಮಾಡಬೇಕು ಆ ಹಿತಕರ ಘಟನೆನ, ಅಥವಾ ನಮ್ಗೆ ಇಷ್ಟ ಆಗದಲ್ಲ ಇರೋದು ಅಥವಾ ಚಿಂತೆ ಅನ್ನೋದನ್ನ ಅಷ್ಟೊತ್ತು ಮಾತ್ರ ಮಾಡಬೇಕು. ನಾನು ಈ ಬಾಟಲ್ ಹೇಳಿದಾಗೆ ಎಷ್ಟೊತ್ತು ಇಟ್ಕೊಳ್ಬೇಕೋ ಅಷ್ಟೊತ್ತು ಇಟ್ಕೊಳ್ಬೇಕು. ತುಂಬ ಹೊತ್ತು ಅದೇ ಒಂದೇ ವಿಷಯದ ಬಗ್ಗೆ ಚಿಂತೆ ಮಾಡಿದ್ರೆ ನಿಮ್ಮ ದೈಹಿಕವಾಗಿ ನಿಮ್ಮ ಬಾಡಿಯಲ್ಲಿ ನೋವುಗಳು ಶುರುವಾಗುತ್ತೆ, ದೇಹ ಆಯಾಸ ಅನ್ಸಕ್ಕೆ ಶುರುವಾಗುತ್ತೆ, ಆಸಕ್ತಿ ಎಲ್ಲದರಲ್ಲೂ ಕಡಿಮೆ ಆಗುತ್ತೆ, ಸುಸ್ತು ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ, ಪೇನ್ಗಳು ಜಾಸ್ತಿ ಅನ್ಸೋದಕ್ಕೆ ಶುರುವಾಗುತ್ತೆ, ನಿಮಗೆ ಫೀಲ್ ಆಗೋಕ್ಕೆ ಶುರುವಾಗುತ್ತೆ, ಲಿಟ್ರಲಿ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಚಿಂತೆ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ನಾವು ಯೋಚನೆ ಮಾಡೋದ್ರಲ್ಲಿ 2 ಥರ ಇರುತ್ತೆ. ಒಂದು ಪ್ರಾಬ್ಲಮ್ ಬೇಸ್ಡ್ ಥಿಂಕಿಂಗ್, ಇನ್ನೊಂದು ಸೊಲ್ಯೂಷನ್ ಬೇಸ್ಡ್ ಅಂತ ಹೇಳ್ತೀವಿ. ಚಿಂತೆ ಪ್ರಾಬ್ಲಮ್ ಬಗ್ಗೆನೇ ಯೋಚನೆ ಮಾಡೋದು, ಅದನ್ನ ಒಂದ್ಸಲ ಅರ್ಥೈಸ್ಕೊಂಡು ಸೊಲ್ಯೂಷನ್ ಬೇಸಲ್ಲಿ ಬರಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿಸ್ತಾ ಹೋಗುತ್ತೆ. ಸೊ ಇವೆಲ್ಲವನ್ನ ನಾವು ಮಾಡಿದ್ರೆ ಖಂಡಿತವಾಗಿ ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿಸುತ್ತೆ. ನಾವು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡನ್ನೂ ನಾವು ಚೆನ್ನಾಗಿಟ್ಕೊಂಡು ಒಳ್ಳೆ ಬದುಕನ್ನ ಬದುಕ್ಬೋದು ಅಂತ ನಮ್ಮ ಶರಣರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ನಾವೆಲ್ಲರೂ ಅದನ್ನು ಸದ್ಬಳಕೆನ ಮಾಡ್ಕೊಳ್ತಾ ಹೋಗಬೇಕು. ಸೊ ಈ ಎಲ್ಲ ವಿಷಯಗಳನ್ನ ಹೇಳಿ ನಾನು ಕೊನೆಯ ಹಂತಕ್ಕೆ ಬಂದ್ಬಿಡ್ತೇನೆ. ಅದು ನಮ್ಮ ಯಾವುದೇ ಮಹಾಶರಣರಿರ್ಬೋದು, ಆ ಎಲ್ಲರ ಶರಣರ ತತ್ವಗಳನ್ನು, ವಚನಗಳನ್ನು ನಾವೆಲ್ಲರೂ ಕಲಿಬೇಕು. ಅದನ್ನು ಕಲಿತು ಅದರ ಅದರ ಅರ್ಥಗಳನ್ನು ನಾವು ಅರ್ಥೈಸ್ಕೊಳ್ಬೇಕು. ಮಕ್ಕಳಿಗೆ ಬರೀ ನಾವು ತತ್ವಗಳನ್ನು ಅಥವಾ ವಚನಗಳನ್ನ ಹೇಳ್ಕೊಡೋದಷ್ಟೇ ಅಲ್ಲ, ಅದರ ಅರ್ಥಗಳೇನು ಅಂತನೂ ನಾವು ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸಿ ಅಳವಡಿಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದಕ್ಕೆ ಒಂದು ಅರ್ಥ
ನಮಗೆ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಚರಣಗಳಿಗೆ ಹಾಗೂ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಪಾದಚರಣಗಳಿಗೆ ನಮಸ್ಕರಿಕೊಳ್ತಾ ಈ ಅಪ್ಪಣೆಯನ್ನು ನಾನು ನನ್ನ ಬುದ್ಧಿಮಟ್ಟಕ್ಕೆ, ನನ್ನ ಕಣ್ಣಿನ ಮಟ್ಟಕ್ಕೆ ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು